ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಒಂದು ಗುಡ್ ನ್ಯೂಸ್ ಥರ ಒಂದು ಶುಭ ವಿಚಾರವನ್ನು ತೊಗೊಂಬಂದಿದ್ದೇನೆ. ಅಂದರೆ ಈ ವರ್ಷದ ಎರಡನೇ ಗ್ರಹಣ 2025ನೇ ಇಸ್ವಿಯ ಎರಡನೇ ಗ್ರಹಣ, ಮೊದಲನೇ ಸೂರ್ಯಗ್ರಹಣ ಅಂತ. ಮೊದಲು ಚಂದ್ರಗ್ರಹಣ ಮುಗಿತಲ್ಲ. ಸೊ ಈ ಸೂರ್ಯಗ್ರಹಣ ನಿಮ್ಮ ರಾಶಿಗಿಂತ ಮೂರನೇ ರಾಶಿಯಾದ ಮೀನ ರಾಶಿಯಲ್ಲಿ ನಾಳೆ 29ನೇ ತಾರೀಕು ಅಮಾವಾಸ್ಯೆ ಶನಿವಾರ ನಿಮಗೆ ಅವತ್ತೇ ನಿಮಗೆ 7:30 ಮುಗಿಯೋದು. ಅವತ್ತೇ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ನಿಮಗೆ ಶುಭ ಫಲ ಇದೆ. ಸೊ ಎಲ್ಲ ರೀತಿಯಲ್ಲಿ ಮಲ್ಟಿಪಲ್ಸ್ ಅಬ್ಬಬ್ಬ ಲಾಟ್ರಿ ಅಂತಾರೆ ಅಥವಾ ಲಾಡು ಬಂದು ಬಾಯಲ್ಲಿ ಬಿತ್ತ ಅನ್ನೋ ಥರನೇ ಏನೇ ಆಗಲಿ ಇರಲಿ. ಬಟ್ ಒಂದು ಒಳ್ಳೆಯ ಗುಡ್ ನ್ಯೂಸ್ ಯಾಕೆ ಅಂದರೆ ನಿಮಗೆ ಇದು ಶುಭ ಫಲ ಅಂತ, ಒಳ್ಳೆಯ ಫಲ ಇದೆ. ಮಕರ ರಾಶಿಯವರಿಗೆ ಸೂರ್ಯಗ್ರಹಣ ಒಳ್ಳೆಯ ಫಲ ಇದೆ. ಸೊ ಇದು ಏನೇನು ಒಳ್ಳೆಯ ಫಲ ಇದೆ, ಹೆಂಗೆ ಪಡ್ಕೊಳ್ಬೇಕು, ಏನೇನು ಯಾವ್ಯಾವ ವಿಚಾರಗಳಲ್ಲಿ ಇದು ಒಳ್ಳೆಯದಾಗಬಹುದು ಅನ್ನೋಂಥದ್ದೆಲ್ಲ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬರು ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡೋಕ್ಕೆ ಮರಿಬೇಡಿ. ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ, ಓಕೆನಾ. ಈ ಮಾರ್ಚ್ 29ನೇ ತಾರೀಕು ನಾಳೆ ಶನಿವಾರ ಅಮಾವಾಸ್ಯೆ ದಿವಸ ಷಡ್ಗ್ರಹ ಯೋಗ ಅಂತ 6 ಗ್ರಹಗಳು ನಿಮ್ಮ ರಾಶಿಗಿಂತ ಮೂರನೇ ರಾಶಿಯಲ್ಲಿ ಸೇರ್ತಾ ಇದೆ. ಬಹಳ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ದಿವಸ ಅದು, ಆಯ್ತಲ್ವಾ. ನಿಮ್ಮ ಅಷ್ಟಮಾಧಿಪತಿ ತೃತೀಯದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಸೊ ಅದರಿಂದ ನಿಮಗೆ ಮಕರ ರಾಶಿಯವರಿಗೆ ಆರೋಗ್ಯ ಬಾಧೆ ಇತ್ತು ಬಹಳ ಕಾಲದಿಂದ, ಅಂದರೆ ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಒಂದು ದಿನ ಅದು, ಆಯ್ತಲ್ವಾ. ಅವತ್ತಿನ ದಿವಸ ನೀವು ದೇವತಾರಾಧನೆ ಮಾಡಿಕೊಂಡ್ರೆ ಮಕರ ರಾಶಿಯವರ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಆಮೇಲೆ ನೀವು ಮಕರ ರಾಶಿಯವರಾಗಿದ್ದು ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಏನಾದರೂ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೂ ಅವತ್ತಿನ ದಿವಸದ ಆರಾಧನೆ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಮಕರ ರಾಶಿಯವರು ನೀವು ಏನಾದ್ರು ಸಿಲುಕೊಂಡು ಒದ್ದಾಡ್ತಾ ಇದ್ದರೆ, ಕಷ್ಟಪಡ್ತಾ ಇದ್ದರೆ, ಅದರಿಂದ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಗದೆ ಕಷ್ಟಪಡ್ತಾ ಇದ್ದರೆ ಅವತ್ತಿನ ದಿವಸದ ಸೂರ್ಯಗ್ರಹಣ ದಿವಸ ನೀವು ಆರಾಧನೆ ಏನು ಮಾಡ್ಕೊಂಡ್ರೂ ಸಹ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದರೂ ಅಥವಾ ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂದ್ರೂ ಅವತ್ತಿನ ದಿವಸದ ನಿಮ್ಮ ದೇವತಾರಾಧನೆ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಯಾಕೆಂದರೆ ಶುಭ ಫಲ ಇದೆ. ಮಹಾಸೂರ್ಯಗ್ರಹಣ ನಿಮಗೆ ಅತ್ಯಂತ ಶುಭ ಫಲ ಇದೆ. ನಿಮ್ಮ ರಾಶಿಯಿಂದ ಮೂರನೇ ಇದರಲ್ಲಿ ಒಂದು ಅದೃಷ್ಟ ಅನ್ನುವಂಥದ್ದು ತಂದು ಕೊಡುವಂತಹ ಒಂದು ಗ್ರಹಣ ಆಗಿರಲಿದೆ. ನಿಮಗೆ ಏನೋ ಜೀವನದಲ್ಲಿ ಒಂದು ಅದೃಷ್ಟ ಬೇಕು ಅಂತ ಕಾಯ್ತಾ ಇದ್ದೀರಾ ಅಂತಾದರೆ ಈ ಒಂದು ಮಹಾಸೂರ್ಯಗ್ರಹಣ 7:30 ಅವತ್ತೇ ಮುಗಿಯುತ್ತೆ. ಅವತ್ತೇ ಸೂರ್ಯಗ್ರಹಣ, ಅದೇ ನಿಮಗೆ ಒಳ್ಳೆಯ ಅದೃಷ್ಟವನ್ನು ಜೀವನದಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದರೆ, ಅಥವಾ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದರೆ, ಆಮೇಲೆ ಆರೋಗ್ಯ ವೃದ್ಧಿಗೋಸ್ಕರ ಏನೋ ಒಂದು ಒಳ್ಳೆ ಟ್ರೀಟ್ಮೆಂಟ್, ಎಲ್ಲರೂ ಒಂದು ಒಳ್ಳೆ ಡಾಕ್ಟರ್ ಸಿಗ್ತಾರಾ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ ಅನ್ನುವಂತಹ ಮಕರ ರಾಶಿಯವರು ನೀವಾಗಿದ್ದರೆ ಓವರಾಲ್ ಎಲ್ಲ ರೀತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಮಕರ ರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದು ಯಜಮಾನರ ಆರೋಗ್ಯ ಸರಿಯಿಲ್ಲ ಅಂತಂದರೂ ಚಿಂತೆ ಮಾಡ್ತಾ ಇದ್ದು ಕೂಡ ಅದು ಸರಿ ಮಾಡುವಂತಹ ತಾಕತ್ತು ಈ ಒಂದು ಸೂರ್ಯಗ್ರಹಣಕ್ಕಿದೆ. ಇಷ್ಟೆಲ್ಲ ಅದ್ಭುತವಾದಂತಹ ಅವಕಾಶಗಳಿರುವ ಸೂರ್ಯಗ್ರಹಣ ಏನು ಆರಾಧನೆ ಮಾಡ್ಕೊಳ್ಬೇಕು ಗುರುಗಳೇ ಅಂದರೆ, ಅವತ್ತಿನ ದಿವಸ ಬೆಳಗ್ಗೆ ನೀವು ಒಂದು ಸ್ನಾನಾದಿಗಳಾದ ನಂತರ ಒಂದು ರವಿ ಅಷ್ಟೋತ್ತರ, ಎಷ್ಟು ಸಾಧ್ಯವೋ ಅಷ್ಟು ರವಿ ಅಷ್ಟೋತ್ತರ ಓದಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ, ರಾಹುಗ್ರಹದ ಅಷ್ಟೋತ್ರವನ್ನು ಓದಿ, ಮನೆ ಹತ್ತಿರದಲ್ಲಿ ಈಶ್ವರನ ದೇವಸ್ಥಾನ ಇದ್ದರೆ ಒಂದು ರುದ್ರಾಭಿಷೇಕ ಮಾಡಿಸಿ, ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ 1 kg ಅಷ್ಟು ಗೋಧಿ, ಕಪ್ಪು ಬಣ್ಣದ ವಸ್ತ್ರದಲ್ಲಿ 1 kg ಅಷ್ಟು ಉದ್ದಿನ ಬೇಳೆ, 2 ಸಪ್ರೇಟ್ ಗಂಟು ಕಟ್ಟಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದನ್ನು ದಾನ ಮಾಡಿಬಿಡಿ. ಮನೆ ಹತ್ತಿರದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಅಂದರೆ ಯಾವುದೇ ದೇವಸ್ಥಾನ ಇದ್ದರೂ ಅದು ನವಗ್ರಹ ಇರುತ್ತೆ. ಮಧ್ಯದಲ್ಲಿ ಸೂರ್ಯನ ಹಿಂದೆ ಶನಿಯ ಪಕ್ಕ ನಿಮಗೆ ರಾಹುಗ್ರಹ ಇರ್ತಾನೆ. ಸೊ ರಾಹುವಿಗೆ ಹಾಗೂ ರವಿಗ್ರಹಕ್ಕೆ ಒಂದು ಫಲಪಂಚಾಮೃತ ಅಭಿಷೇಕ ಪೂಜಾದಿಗಳನ್ನು ಮಾಡಿಸಿ, ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ, ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿಸಿ. ಇಲ್ಲ ನಾವು ನಿಮಗೋಸ್ಕರ ಒಂದು ವಿಶೇಷ ಪೂಜೆಯನ್ನು, ವಿಶೇಷ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದೇನಪ್ಪ ಅಂತಂದರೆ ಪರಿಹಾರ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ವೀಕ್ಷಕರೇ. ನಿಮಗೆ ಗ್ರಹಣದ ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ ಈ ಬಾರಿಯ ಮಹಾಸೂರ್ಯಗ್ರಹಣ ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ ಒಂದು ರಾಶಿಯಲ್ಲಿ ಇರೋದೇ 9 ಗ್ರಹಗಳು. ಅದರಲ್ಲಿ ಹೊರಗಡೆ ಇರತಕ್ಕಂಥದ್ದು ಅಂತಂದರೆ ಗುರು, ಕುಜ, ಕೇತು 3 ಗ್ರಹ, ಇನ್ನು 6 ಗ್ರಹಗಳು ಮೀನ ರಾಶಿಯಲ್ಲಿರುತ್ತೆ ಗ್ರಹಣದ ಸಂದರ್ಭ. ಸೊ ಅದರಿಂದ ಇಂತಹ ಪರ್ವಕಾಲದಲ್ಲಿ ಪರ್ವ ದಿನದಂದು ಆಯ್ತಲ್ವಾ, ಅಮಾವಾಸ್ಯೆ ಶನಿವಾರ, ಅವತ್ತೇ ಶನಿ ಸಂಚಾರ ಆಗ್ತಕ್ಕಂಥದ್ದು ಕುಂಭದಿಂದ ಮೀನರಾಶಿಗೆ. ಸೊ ಅದರಿಂದ ಅಮಾವಾಸ್ಯೆ, ಶನಿವಾರ, ಸೂರ್ಯಗ್ರಹಣ, ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ, ಇದೊಂಥರ ಅಂದರೆ ನಮಗೆ ಈ ಥರದ್ದು ಮತ್ತೆ ಪುನಃ ಸಿಗಬೇಕು ಅಂದರೆ ಯಾವಾಗ ಕಾಯ್ಬೇಕು ಗೊತ್ತಿಲ್ಲ. ಸೊ ದೇವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂದರೆ ಅಂತಹ ಪರ್ವ ದಿನದಂದು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಏನೇನು ಶುಭ ಫಲ ಇರ್ತದೋ ಆ ಶುಭ ಫಲನ ಪಡ್ಕೊಳ್ಳೋಕೆ ಈಸಿ ಆಗ್ತದೆ. ಏನೇನು ಅಶುಭ
ಫಲ ಇರ್ತದೋ ಅಶುಭ ಫಲದಿಂದ ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಏನೇ ಮಿಶ್ರ ಫಲಗಳಿರಲಿ ಅದರಲ್ಲಿ ಅಶುಭವನ್ನು ಹೋಗಲಾಡಿಸಿ ಶುಭವನ್ನು ಮಾತ್ರ ಬರಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಗ್ರಹಣ ಒಂದು ಪರ್ವಕಾಲ, ಅವತ್ತಿನ ದಿವಸ ಮಾಡುವಂತಹ ಯಜ್ಞ ಯಾಗಾದಿಗಳಿರಬಹುದು, ದಾನ ಧರ್ಮಾದಿಗಳಿರಬಹುದು, ಅತ್ಯಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಒಂದಕ್ಕೆ 10 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. 10 ಪಟ್ಟು 100 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ. ಗ್ರಹಣದ ದಿವಸ ದೇವತಾರಾಧನೆ ಮಾಡು, ದಾನ ಧರ್ಮಾದಿಗಳನ್ನು ಮಾಡು ಅಂತ ಹೇಳ್ತದೆ. ಸೊ ಮಾರ್ಚ್ 29ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸೂರ್ಯಗ್ರಹಣದ ದೋಷಗಳ ಪರಿಹಾರಕ್ಕೆ, ಸೂರ್ಯಗ್ರಹಾನುಗ್ರಹಕ್ಕೋಸ್ಕರ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಒಂದು ಬಿಂಬವನ್ನು, ಸೂರ್ಯ ಬಿಂಬವನ್ನು ಕೊಡ್ತಾ ಇದ್ದೇವೆ. ಈ ಸೂರ್ಯ ಬಿಂಬವ ನಿಮ್ಮ ಕೈ ಸೇರಿದ ನಂತರ ಈ ಸೂರ್ಯ ಬಿಂಬವನ್ನು ಒಂದು 5 ಬೊಗಸೆಯಷ್ಟಾದರೂ ಗೋಧಿಯಲ್ಲಿ ಇದನ್ನು ಇಟ್ಟು ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಇದನ್ನು ದಾನ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಇದನ್ನು ನಿಮ್ಮ ಕೈ ಸೇರಿದ ನಂತರ ಹತ್ತಿರದಲ್ಲಿರುವಂತಹ ದೇವಸ್ಥಾನದ ಹುಂಡಿಯೆಲ್ಲರೂ ಸಮರ್ಪಣೆ ಮಾಡಿಬಿಡಿ. ಇದನ್ನು ಹಾಕ್ಬಿಡಿ, ಸ್ವಲ್ಪ ದಕ್ಷಿಣೆ ಸಹಿಸಿ ಹಾಕ್ಬಿಡಿ. ಅವರಿಗೆ ಗೋಧಿ ಸಿಗಲ್ಲ ಸಮಯ, ನಾನು ಎಲ್ಲಿ ಗೋಧಿ ಹುಡ್ಕೊಂಡು ಹೋಗಲಿ, ನನಗೆ ಕಷ್ಟ ಆಗುತ್ತೆ ಅಂತಂದರೆ ಎಷ್ಟೋ 2 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿನೋ 100 ರೂಪಾಯಿನೋ ಇದ್ರ ಜೊತೆ ಸೇರಿಸ್ಬಿಟ್ಟು ನೀವು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದುಬಿಡಿ. ಈ ಸೂರ್ಯಬಿಂಬ ಸಮರ್ಪಣೆ, ಸೂರ್ಯಬಿಂಬ ದಾನ ಇದೆರಡರಲ್ಲಿ ಒಂದು ಆಗಬೇಕು. ನಿಮ್ಮ ಕೈಯಲ್ಲಿ ಆಗ್ಬಿಟ್ರೆ ಆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ಯಾಕೆಂದರೆ 29ನೇ ತಾರೀಕು ಅಮಾವಾಸ್ಯೆ ದಿವಸ ಏನು ಶನಿ ಸಂಚಾರ ಆಗಿದೆ, ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಒಂದು ಒರಿಜಿನಲ್ ನೀಲಮಣಿ ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಒರಿಜಿನಲ್ ಬ್ಲೂ ಸಫೈರ್. ಈ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ನಾವು ನೀವು ಧಾರಣೆ ಮಾಡ್ಕೊಳ್ಳಿ, ಕೈ ಬೆರಳಿಗೆ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಲ್ಲ. ಇದನ್ನು ನೀವು ಇಟ್ಕೊಂಡ್ರೆ ಸಾಕು. ಇದನ್ನು ನೀವು ಪಾಕೆಟಲ್ಲೋ, ದೇವ್ರ ಮನೆಯಲ್ಲೋ, ಲಾಕರಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಸಾಕು. ಯಾಕೆಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅತ್ಯಂತ ಶಕ್ತಿಯುತವಾದ ಶಿವಸನ್ನಿಧಾನಗಳಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ, ಅದರ ನಂತರ ಕುಂಭಕೋಣಂನಲ್ಲಿರ್ತಕ್ಕಂತಹ ಆದಿಕುಂಭೇಶ್ವರ, ಅದರ ನಂತರ ಅಗ್ನಿಲಿಂಗವಾಗಿರತಕ್ಕಂತಹ ಅರುಣಾಚಲೇಶ್ವರ, 3 ಲಿಂಗಗಳು 3 ಶಿವಸನ್ನಿಧಾನಗಳಲ್ಲಿ ತೆಗೆದುಕೊಂಡು ಹೋಗಿ ಬಂದಿರತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಒಂದು ಉಂಗುರ ಇದೆ. ಅಂದರೆ ಈ ಸ್ಟೋನ್ ಅದಾಗಿರ್ತದೆ. ಇದನ್ನ ನಳತೀರ್ಥದಲ್ಲಿಯೂ ಸಹ, ಅಂದರೆ ಆ ತಿರುನೆಲ್ಲಾರ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡ ದರ್ಭಾರಣ್ಯೇಶ್ವರನ ಸನ್ನಿಧಾನದಲ್ಲಿರುವ ತಿರುನೆಲ್ಲಾರ್ ಮೂಲ ಸ್ವಾಮಿಯ ದರ್ಶನವನ್ನೇ ನಿಮಗೆ ಮಾಡಿಸಿದ್ದೇನೆ. ಸೊ ಅಂತಹ ತಿರುನೆಲ್ಲಾರ್ನಲ್ಲಿ ನಾವು ಆಗ ಒಂದು ನಳತೀರ್ಥದಲ್ಲಿ ಸಹ ಇದನ್ನ ಅಭಿಮಂತ್ರಣೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಂದಿದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಉಂಗುರವನ್ನ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಸಾಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಹಸ್ರ ಶನಿ ಶಾಂತಿ ಹೋಮವನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ನೋಡ್ತೀರಾ. ಗ್ರಹಣ ಅಂದಾಗ ನಿಮಗೆ ದೋಷಗಳು, ಕಷ್ಟಗಳು, ಆರೋಗ್ಯ ಬಾಧೆಗಳು ಅದು ಸೂರ್ಯಗ್ರಹಣ ಅಂತಾಗಿರುತ್ತೆ. ಆದ್ರಿಂದ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನೀವು ಈ ಒಂದು ಅದರ ಜೊತೆಗೆ ನಾವು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ 2 ಪ್ರಸಾದಗಳು ಸಿಗ್ತದೆ. ಒಂದು ನಿಮ್ಮಲ್ಲೇ ಇಟ್ಕೊಳ್ಳೋಕೆ ಒರಿಜಿನಲ್ ಬ್ಲೂ ಸಫೈರ್. ಯಾಕೆ ಇದನ್ನು ರಿಂಗ್ ಮಾಡಿಸಿ ಕೊಡ್ತಾ ಇರೋದು ಅಂತಂದರೆ ಕಳ್ಕೊಳ್ಬಾರ್ದು, ನೀವೆಲ್ಲರೂ ಮಿಸ್ಪ್ಲೇಸ್ ಆಗಬಾರ್ದು ಅಂತ. ಎಲ್ಲೋ ಬಿದೋಯ್ತು ಅನ್ನಬಾರ್ದು. ಉಂಗುರ ಆದರೆ ಕರೆಕ್ಟಾಗಿ ಇಟ್ಕೊಂಡಿರ್ತೀರಾ ಅನ್ನೋ ಒಂದೇ ಕಾರಣಕ್ಕಷ್ಟೇ ಇದನ್ನೇನು ಧಾರಣೆ ಮಾಡ್ಕೊಳ್ಳಿ ಅಂತ ಉಂಗುರ ಮಾಡಿಸಿದ್ದಲ್ಲ, ಆಯಿತಾ. ಬಟ್ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ಇಂತಹ ಪವರ್ಫುಲ್ ಆದಂತಹ ರಿಂಗ್ಸ್ ಇದು. ಅದ್ರ ಜೊತೆಗೆ ಈ ಒಂದು ದಾನ ಮಾಡಲಿಕ್ಕೆ ನೀವು ರವಿಬಿಂಬ ದಾನ ಅಂತ, ಚಂದ್ರಗ್ರಹಣದಲ್ಲಿ ಚಂದ್ರಬಿಂಬ ದಾನ, ಸೂರ್ಯಗ್ರಹಣದಲ್ಲಿ ರವಿಬಿಂಬ ದಾನ. ಸೊ ಅದರಿಂದ ಸಾಧ್ಯವಾದರೆ ಗೋಧಿಯಲ್ಲಿ ಇದನ್ನು ಇಟ್ಟು ದಾನ ಮಾಡಿ. ಗೋಧಿಯೆಲ್ಲ ಸಿಗಲ್ಲ ಗುರುಳೆ ಅಂತಂದರೆ ಯಥಾಶಕ್ತಿ ದಕ್ಷಿಣೆ ಸೇರಿಸಿ ಇದನ್ನು ನಿಮ್ಮ ತಲೆಗೆ ಒಂದು 3 ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾವ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ರೂ ಆಗುತ್ತೆ ನಿಮ್ಮ ಮನೆ ಹತ್ತಿರದಲ್ಲಿರುವ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಒಂದು ಗ್ರಹಣದ ದೋಷಗಳು, ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಯಿತು, ಹೋಮ ಆಯಿತು, ಹೋಮದ ಭಸ್ಮ ಹಣೆಗೆ ಇಟ್ಕೊಂಡ್ರಿ, ಕುಂಕುಮ ಹಣೆಗೆ ಇಟ್ಕೊಂಡ್ರಿ, ಈ ಸೂರ್ಯಬಿಂಬವನ್ನು ಹುಂಡಿಯಲ್ಲಿ ಸಮರ್ಪಣೆ ಅಥವಾ ದಾನವೋ ಮಾಡಿದ್ರಿ, ರಿಂಗನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಥವಾ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಕ್ಕೊಳ್ಳಿ. ಈ ಕಡೆ ಶನಿ ಸಂಚಾರ ದುಷ್ಪ್ರಭಾವ ಪರಿಹಾರ, ಈ ಕಡೆ ಸೂರ್ಯಗ್ರಹಣ ದೋಷವೂ ಪರಿಹಾರ, ಎಲ್ಲ ನಿಮಗೆ ಅನುಕೂಲವಾಗಿ
ಅನುಕೂಲವಾಗುವ ರೀತಿಯಲ್ಲಿದೆ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು. ತುಂಬ ಸಿಂಪಲ್. ಇನ್ನು ಸಿಂಪಲ್ ಪರಿಹಾರಗಳನ್ನು ಹೇಳಿ ಗುರುಳೆ ಅಂದರೆ 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಏನು ತಿನ್ನದೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸ, ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ, ಅದು ಶಿವ ದೇವಸ್ಥಾನ ಆದರೆ ತುಂಬ ಒಳ್ಳೆಯದು, ಆಗಲಿಲ್ಲ ಅಂದರೂ ನವಗ್ರಹ ಅಂತೂ ಇದ್ದಿರುತ್ತಲ್ಲ ದೇವಸ್ಥಾನಗಳಲ್ಲಿ, ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿ ಇಟ್ಟು ಅದರಲ್ಲಿ ಎಲ್ಲರೂ ಮನೆ ಹತ್ರ ಅಂಗಡಿಯಲ್ಲಿ ಎಲ್ಲರೂ ಸೂರ್ಯಬಿಂಬ ಸಿಕ್ಕರೆ ಅದರಲ್ಲಿಟ್ಟು ವಿಳಿದೆಡೆ ಅಡಿಕೆ ದಕ್ಷಿಣೆ ಸಹಿತ ಅದನ್ನು ದಾನ ಮಾಡಲಿ, ಪುರೋಹಿತರಿಗೆ ದಾನ ಮಾಡಿಬಿಡುವಂಥದ್ದು ಅತ್ಯುತ್ತಮ. ಇಲ್ಲ ಶಿವನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಾಮಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಪೂಜೆ ಅರ್ಚನೆ ಮಾಡಿಸಿ ತುಂಬ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಶನಿ ಸಂಚಾರ ಇದೆ, ಶನಿಯಿಂದನೂ ಅನುಕೂಲವಾಗಲಿ, ಸೂರ್ಯಗ್ರಹಣ ಇದೆ, ಅದರ ದೋಷವು ಪರಿಹಾರವಾಗಲಿ, ಎಲ್ಲರಿಗೂ ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನನ್ನ ಈ ವಿಡಿಯೋ ನೋಡಲಿಕ್ಕೆ ನೀವು ಮುಡಿಪಾಗಿಟ್ಟು ವಿಡಿಯೋನ ನೋಡಿದ್ದೀರಾ. ಸೊ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.